ಹಲೋ ಸ್ನೇಹಿತರೆ, ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ರೆಡಿ ಆಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ನೋಡಬೇಕಲ್ಲ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ರೆಡಿಯಾಗಿ ಹೊರಟ್ವಿ ನಾನು ನಮ್ಮ ಯಜಮಾನರು. ಆ್ಯಕ್ಚುಲಿ ನಮ್ಮ ಕಮ್ಯುನಿಟಿಯಲ್ಲಿ ಎಕ್ಸಿಬಿಷನ್ ಇದೆ. ದೀಪಾವಳಿಗೊಂದು ಮೇಳ ಮಾಡ್ತಾರೆ, ಹಾಗೆ ನ್ಯೂ ಇಯರ್ ಕ್ರಿಸ್ಮಸ್ ಟೈಮು ನ್ಯೂ ಇಯರ್ಗೆ ಒಂದು ಎಕ್ಸಿಬಿಷನ್ ಇರುತ್ತೆ, ಪುಟ್ಟ ಎಕ್ಸಿಬಿಷನ್ನು. ಮತ್ತು ಎಲ್ಲರೂ ಒಂಥರ ಮೀಟಪ್ ಆಗ್ಬೋದು, ಗೆಟ್ ಟುಗೆದರ್ ಥರ ಅಂತ ಅಂದ್ಕೊಳ್ಳಿ. ಹಾಗೆ ಈ ಸರಿ ಮೂವಿ ಕೂಡ ಹಾಕ್ತಾ ಇದ್ದಾರೆ. ಮೂವಿ ನಾನು ಪೂರ್ತಿ ನೋಡಲ್ಲ, ಕ್ರಿಸ್ಮಸ್ ರಿಲೇಟೆಡು ಮಕ್ಕಳಿಗೆ ಇಷ್ಟ ಆಗುವಂಥ ಮೂವಿ ಹಾಕ್ತಾರಂತೆ. ಸ್ವಲ್ಪ ಹೊತ್ತು ಇದ್ದು ಶಾಪಿಂಗ್ ಏನಿದೆ ಅದೆಲ್ಲ ನೋಡಿಕೊಂಡು ಏನಾದರೂ ತೊಗೊಳ್ಳೋದಿದ್ರೆ ತೊಗೊಳ್ಳೋಣ, ಹಾಗೆ ಎಲ್ಲರೂ ಮೀಟ್ ಮಾಡ್ದಂಗೆ ಆಗುತ್ತೆ ಮತ್ತು ಸ್ನ್ಯಾಕ್ಸ್ ತಿಂದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೋಗೋದು. ಅದು ಸಾಯಂಕಾಲ ಬಂದಿದ್ದೀವಿ, ಒಂದು 7 ಗಂಟೆ ಅಂತ ಅಂದ್ಕೊಳ್ತೀನಿ ಟೈಮು. ಈ ಸಾರಿ ಕೋಆಪ್ಟೆಕ್ಸ್ನ ಒಂದು ಸ್ಟಾಲನ್ನು ಕೂಡ ಹಾಕಿದ್ರು. ಒಂದು ಹಾಲಲ್ಲಿ ಒಂದು ರೂಮ್ ಇತ್ತು, ಅದರಲ್ಲಿ ಕೊಟ್ಟಿದ್ದಾರೆ ಜಾಗ. ಕಲೆಕ್ಷನ್ ಚೆನ್ನಾಗಿತ್ತು. ಸೊ ನಾನು ಕೂಡ ಒಂದು ಸೀರೆನ ತೊಗೊಂಡಿದ್ದೀನಿ. ಯಾವ ಸೀರೆ ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಎಲ್ಲರನ್ನು ಮೀಟ್ ಮಾಡಿಕೊಂಡು ಏನೇನು ಅಂಗಡಿಗಳು ಹಾಕಿದ್ದಾರೆ, ಬಟ್ಟೆ ಅಂಗಡಿಗಳಿರುತ್ತೆ. ಈ ಸಾರಿ ಸ್ವಲ್ಪ ಕಡಿಮೆನೇ. ಮತ್ತು 2 ಫುಡ್ ಸ್ಟಾಲ್ ಇತ್ತು, ಅದರಲ್ಲಿ 2ರಲ್ಲೂ ನಾನ್ ವೆಜ್ ಇರುತ್ತೆ. ನಮಗೆ ವೆಜಿಟೇರಿಯನ್ಗೆ ಬರೀ ಚಾಟ್ಸ್ ಮಾತ್ರ ಸಿಕ್ಕುತ್ತೆ. ಈ ಸಾರಿ ಕಾಫಿ ಶಾಪ್ ಕೂಡ ಒಂದಿತ್ತು. ಹಾಗೆ ಇದು ಗಿಫ್ಟ್ ಐಟಮ್ಸ್ಗೆ ಚೆನ್ನಾಗಿತ್ತು. ಸೊ ಒಂಥರ ಡಿಫ್ರೆಂಟಾಗಿತ್ತು. ಹಾಗೆ ಇವ್ರದ್ದು ಜ್ಯುವೆಲರಿ ಕೂಡ ಇತ್ತು. ಅವರು ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತಾರಂತೆ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಕಾರ್ಡ್ ಕೂಡ ಕೊಟ್ಟರು. ಅದರಲ್ಲಿ ಜಾಯಿನ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ, ಹೊಸ ಹೊಸ ಡಿಸೈನ್ ಬಂದಾಗ ಹೇಳ್ತೀನಿ ನಿಮಗೆ ಅಂತ. ನಾನು ಜಾಸ್ತಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಬಿಟ್ಟು ಬೇರೆ ಏನೂ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. ಓಕೆ, ಈಗ ಚಾಟ್ಸ್ ತಿಂದುಬಿಟ್ಟು ಮಕ್ಕಳಿಗೂ ಕೂಡ ಪಾರ್ಸೆಲ್ ತೊಗೊಂಡೆ. ಮೂವಿ ನೋಡಿ, ಇಂಗ್ಲೀಷ್ ಮೂವಿ ಹಾಕಿದ್ದಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ವಿ, ಹಾಗೆ ಚಾಟ್ಸ್ ತಿಂದ್ಕೊಂಡು. ಮಕ್ಕಳನ್ನ ಬನ್ನಿ ಅಂದರೆ ಅವರು ಬರೋಕ್ಕೆ ರೆಡಿ ಇಲ್ಲ. ನೀವೇ ಹೋಗಿ ಏನಿದೆಯೋ ಅದನ್ನು ನೋಡಿ ಪಾರ್ಸೆಲ್ ತೊಗೊಂಬನ್ನಿ, ನಾವು ಮನೆಯಲ್ಲೇ ತಿಂತೀವಿ ಅಂತ ಹೇಳಿದರು. ಸರಿ, ನಾವು ತಿಂತ ಮೂವಿಯನ್ನು ನೋಡಿಕೊಂಡು ಆಮೇಲೆ ಮನೆ ಕಡೆಗೆ ಹೊರಟ್ವಿ. ಇಲ್ಲಿ ಏನಂತಂದರೆ ಗೋಲಾ ಅಂಗಡಿ ಇರುತ್ತೆ, ನನಗದು ತುಂಬ ಇಷ್ಟ. ಗೋಲಾ ಮನೆಯಲ್ಲೇ ಮಾಡ್ಕೋಬೋದು, ಬಟ್ ಈ ಟೇಸ್ಟ್ ಅಂದರೆ ಕಾಲಕಟ್ಟ ಅಂತ ಮಾಡ್ತಾರೆ ಗೋಲಾನಲ್ಲಿ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಪ್ರತಿ ಸಾರಿ ಇಲ್ಲಿ ಎಕ್ಸಿಬಿಷನಲ್ಲಿ ಗೋಲಾ ಹಾಕಿರ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ದೀಪಾವಳಿಗೆ ಒಂದೇ ಸಾರಿ ಹಾಕೋದು. ಈ ಸಾರಿ ಏನೋ ಕ್ರಿಸ್ಮಸ್ಗೆ ಕೂಡ ಹಾಕಿದ್ದಾರೆ, ಕ್ರಿಸ್ಮಸ್ ನ್ಯೂ ಇಯರ್ ಟೈಮಿಗೆ ಹಾಕಿದ್ದಾರೆ. ಸೊ ಒಂದು ಟೈಮ್ ಪಾಸ್ ಒಂಥರ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಈ ಸಾರಿ ಸೀರಿಯಲ್ ಲೈಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ, ಒಂಥರ ಡಿಫ್ರೆಂಟಾಗಿತ್ತು. ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಿಲ್ಲ. ಈ ಥರ ಲೈಟ್ಸ್ ಅರೇಂಜ್ಮೆಂಟು ಅದು ಅವ್ರವ್ರ ಇಷ್ಟ. ನನಗಂತೂ ಇಷ್ಟ ಆಯಿತು, ಕಲರ್ಫುಲ್ಲಾಗಿದೆ ಅಂತ. ಓಕೆ, ಈಗ ಗೋಲಾ ತೊಗೊಳ್ಳುವಾಗ ಈ ಪುಟ್ಟ ಹುಡುಗಿನ ನೋಡ್ತಾ ಇದ್ದೆ. ಹೆಣ್ಮಕ್ಳು ಯಾವುದೇ ಡ್ರೆಸ್ ಹಾಕ್ಕೊಳ್ಳಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರಲ್ಲ, ಅದು ಮುದ್ದಾಗಿ ಮಾತಾಡ್ತಾ ಇದ್ಲು ಅವ್ರ ಅಮ್ಮನ ಹತ್ರ. ನನಗೂ ಇದನ್ನು ಕೊಡಿಸಿ, ಗೋಲಾ ಕೊಡಿಸಿ, ಆ ಜ್ಯೂಸ್ ಕೊಡಿಸಿ ಅಂತ. ಅದನ್ನೇ ನಾನು ನೋಡ್ತಾ ಇದ್ದೆ. ಹಾಗೆ ನಾನು ಕಾಲ ಅದನ್ನು ಹೇಳಿದೆ, ಕಾಲ ಕಟ್ಟ ಸಾರಿ ಅದನ್ನು ಹೇಳಿ ವೆಯ್ಟ್ ಮಾಡ್ತಾನೆ. ಹುಡುಗಿ ಎಷ್ಟೊಂದು ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದಾರೆ, ಅವ್ರು ಹೇಗೆ ಮಾಡ್ತಾರೆ ಅಂತ ಅದನ್ನು ನೋಡ್ತಾಯಿದ್ರು. ನಾನು ಹಾಗೆ ಅವಳನ್ನು ಕ್ಯಾಪ್ಚರ್ ಮಾಡಿದೆ ವೀಡಿಯೋನಲ್ಲಿ. ಸೊ ಈಗ ನಾವು ಇದು ಗೋಲಾನ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಹಾಗೆ ನಾನು ಸೀರೆ ಯಾವ್ದು ತೊಗೊಂಡೆ, ಏನೇನು ಶಾಪಿಂಗ್ ಮಾಡಿದೆ ಜಾಸ್ತಿ ಇಲ್ಲ, ಏನು ತೊಗೊಂಡೆ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಮಕ್ಕಳಿಗೋಸ್ಕರ ಪಾರ್ಸೆಲ್ ತಂದಿದ್ರಲ್ಲ, ವೆಯ್ಟ್ ಮಾಡ್ತಾಯಿದ್ರು. ಸೊ ಇವತ್ತಿಗೆ ಇಷ್ಟೇ. ನಾನು ಸೀರೆ ತೊಗೊಂಡಿರೋದನ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ, ವೆಯ್ಟ್ ಮಾಡ್ತಾಯಿರಿ, ಓಕೆನಾ. ಎಕ್ಸಿಬಿಷನ್ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು. ಯಾಕೆಂತಂದರೆ ಅಲ್ಲಿ ಒಂದು 10-15 ಸ್ಟಾಲ್ಗಳಿತ್ತು, ಅದರಲ್ಲಿ 1-2 ಫುಡ್ ಸ್ಟಾಲ್ಸು. ಜಾಸ್ತಿ ನಾನ್ ವೆಜ್ಜೇ ಇರುತ್ತೆ. ನಮಗೆ ಅಂದರೆ ವೆಜಿಟೇರಿಯನ್ಗೆ ಚಾಟ್ಸೇ ಸಿಕ್ಕೋದು. ಅದ್ರ ಜೊತೆಗೆ ಫ್ರೆಂಡ್ಸ್ ಎಲ್ಲ, ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ ಅವರೆಲ್ಲ ಸಿಗ್ತಾರೆ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಅಂಗಡಿಗಳನ್ನೆಲ್ಲ ನೋಡ್ಕೊಂಡು, ಏನೇನು ಐಟಮ್ಸ್ ಇದೆ ಅದೆಲ್ಲ ನೋಡಿಕೊಂಡು, ಆಮೇಲೆ ಚಾಟ್ಸ್ ತಿನ್ಕೊಂಡು, ಹಾಗೆ ಕ್ರಿಸ್ಮಸ್ಗೋಸ್ಕರ ಒಂದು ಮೂವಿ ಕೂಡ ಹಾಕಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಮೂವಿ ನೋಡಿಕೊಂಡು ಆಮೇಲೆ ವಾಪಸ್ ಬರೋಕ್ಕೆ ಟೈಮ್ ಆಯಿತು. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿಂದ ಏನು ಶಾಪಿಂಗ್ ಮಾಡಿದೆ ಅಂತ ಕೂಡ ನಿಮ್ಗೆ ತೋರಿಸ್ದಂಗೆ ಆಗುತ್ತೆ ಅಂತ. ಕೋಆಪ್ಟೆಕ್ಸ್ದು ಕೂಡ ಒಂದು ಸ್ಟಾಲ್ ಹಾಕಿದ್ರು. ಸ್ಟಾಲ್ ಅನ್ನೋದಕ್ಕಿಂತ ಹಾಲಲ್ಲಿ ಹಾಕಿದ್ರು, ಬೇರೆ ಕಡೆ ಕೆಲವು ರೂಮ್ಸ್ ಇದೆ ಅಲ್ಲಿ ಹಾಕಿದ್ರು.
ಸೊ ಸ್ವಲ್ಪ ಕಲೆಕ್ಷನ್ಸ್ ಇತ್ತು, ಬಟ್ ಅವರ ಶೋರೂಮ್ಗೆ ಹೋದ್ರೆ ಇನ್ನೂ ಜಾಸ್ತಿ ಸಿಕ್ಕತ್ತೆ. ಇಲ್ಲಿ ಸ್ವಲ್ಪ ಇದ್ದಿದ್ರಲ್ಲಿ ನಾನು ಒಂದು ಸ್ಯಾರಿ ತಗೊಂಡೆ, ಹಾಗೆ ಅವ್ರದ್ದು ಬೆಡ್ಶೀಟ್ಸು ಮತ್ತು ಟವೆಲ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಈ 3 ಟವೆಲ್ಸ್ ತಗೊಂಡೆ. ಕಾಟನ್ ಟವೆಲ್ಸು ತುಂಬ ಸಾಫ್ಟಾಗಿದೆ, ಹಾಗಾಗಿ ಇದನ್ನು ತಗೊಂಡೆ. 120 ಏನು, ಎಲ್ಲಾದ್ರ ಮೇಲೆ 30% ಡಿಸ್ಕೌಂಟ್ ಇತ್ತು. ಮತ್ತು ಈ ಥರ ಜೈಪುರಿ ಬೆಡ್ಶೀಟ್ಸು, ಇದೇನಂದ್ರೆ ಕಲರ್ ಹೋಗಲ್ಲ, ಹಾಕಿದಾಗ ಒಂಥರ ಬ್ರೈಟಾಗಿ ಕಾಣಿಸುತ್ತೆ. ನನಗೆ ಈ ಲೈಟ್ ಕಲರ್ಸ್ ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ, ಸ್ವಲ್ಪ ಡಾರ್ಕರ್ ಕಲರ್ಸೇ ಇಷ್ಟಪಡ್ತೀನಿ. ಒಬ್ಬೊಬ್ರದ್ದು ಒಂದೊಂಥರ ಟೇಸ್ಟ್ ಇರುತ್ತೆ. ಲೈಟ್ ಕಲರ್ಸ್ ಹಾಕಿದಾಗ ತುಂಬ ಡಲ್ಲಾಗಿ ಕಾಣಿಸ್ದಂಗೆ ಅನಿಸುತ್ತೆ ನನಗೆ, ಹಾಗಾಗಿ ನಾನು ಸ್ವಲ್ಪ ಡಾರ್ಕರ್ ಕಲರ್ಸ್ನ ಪ್ರಿಫರ್ ಮಾಡ್ತೀನಿ. ಬೆಡ್ಶೀಟ್ಸ್ಗಳು ಕೂಡ ಇದೆರಡು ಬೆಡ್ಶೀಟ್ಸನ್ನು ತಂದೆ, ಸಿಂಗಲ್ ಬೆಡ್ಶೀಟ್ಸು, ಎಲ್ಲಾದ್ರ ಮೇಲೆ 30% ಡಿಸ್ಕೌಂಟು. 450 ಏನೋ ಆಯಿತು ಆಫ್ಟರ್ ಡಿಸ್ಕೌಂಟ್. ಇದು 2 ಬೆಡ್ಶೀಟ್ಸು, 3 ಟವೆಲ್ಸ್ ತೊಗೊಂಡೆ. ಹಾಗೆ ಸ್ಯಾರಿ ತೊಗೋಬೇಕಂತಲೇ ಹೋಗಿದ್ದಿದ್ದು ನಾನು. ಇನ್ನೇನು ನಮಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಹಾಗಾಗಿ ನನ್ನ ಹತ್ರ ಈ ಪೂಚಂಪಲ್ಲಿ ಡಿಸೈನ್ದು ಒಂದು ಸೀರೆನೂ ಇರಲಿಲ್ಲ. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಕ್ಚುಲಿ ಇದರಲ್ಲಿ 2 ಕಲರ್ಸ್ ನೋಡಿದ್ದೆ, ಒಂದು ಈ ಕಲರು, ಇನ್ನೊಂದು ನಾನು ಏನು ಟಾಪ್ ಹಾಕೊಂಡಿದ್ದೀನಿ ಆನಂದ ಬ್ಲೂ, ಅದಕ್ಕೆ ಪರ್ಪಲ್ ಕಲರ್ ಕಾಂಬಿನೇಷನ್. ಈಗ ಅದೇನೋ ಪರ್ಪಲ್ ಟ್ರೆಂಡಲ್ಲಿ ಇದೆಯಾ ಗೊತ್ತಿಲ್ಲ, ನನಗಂತೂ ಅದ್ರ ಮೇಲೇ ಕಣ್ಣೋಗುತ್ತೆ. ಎಲ್ಲಿ ಪರ್ಪಲ್ ಕಲರ್ ನೋಡಿದರೆ ಸಾಕು ಅದ್ರ ಮೇಲೇ ನೋಟ ಹೋಗುತ್ತೆ, ಆ ಸಾರಿ ಚೆನ್ನಾಗಿದೆ ಪರ್ಪಲ್ ಕಲರು ಅಂತ. ಈ ಕಾಂಬಿನೇಷನ್ ಒಂಥರ ಪಿಂಕು ಆರೆಂಜು 2 ಮಿಕ್ಸ್ಡು, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, 2 ಮಿಕ್ಸ್ಡು, ಹಾಗಾಗಿ ಇದು ಇಷ್ಟ ಆಯಿತು. ಹಾಗೆ ಪರ್ಪಲ್ ಅದು ಒಂದು ಇಷ್ಟ ಆಗಿ ತಗೊಂಡೆ. ಆ್ಯಕ್ಚುಲಿ ಇದು 5400, ನಾನು 4000 ರೇಂಜಲ್ಲಿ ನೋಡೋಣ ಅಂದ್ಕೊಂಡಿದ್ದೆ. 4000 30% ಡಿಸ್ಕೌಂಟ್ ಹೋದರೆ ನಮಗೆ ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತ, ಬಟ್ ಇದು 5400, ಇದಕ್ಕೆ 30% ಡಿಸ್ಕೌಂಟು. ಇದು ಪಲ್ಲು ಬರುತ್ತೆ, ಹಾಗೆ ಪ್ಲೇನ್ ಬ್ಲೌಸು, ಇದು ಬ್ಲೌಸು. ಈ ಕಾಂಬಿನೇಷನ್ ಇಷ್ಟ ಆಯಿತು. ಆ್ಯಕ್ಚುಲಿ 2 ಸೆಲೆಕ್ಟ್ ಮಾಡಿದ್ನಲ್ಲ, ಸೊ ನಮ್ಮ ಯಜಮಾನ್ರು ಯಾವಾಗಲೂ ಅವ್ರ ಸೆಲೆಕ್ಷನ್ ಹೇಗಿರುತ್ತೆ ಅಂದರೆ ಯಾವಾಗಲೂ ಲೈಟ್ ಕಲರ್ಸು, ಸೋಬರ್ ಕಲರ್ಸ್ನ ಇಷ್ಟಪಡ್ತಾರೆ. ನನಗೆ ಸೋಬರ್ ಕಲರ್ಸ್ ಅಷ್ಟೊಂದು ಇಷ್ಟ ಆಗಲ್ಲ, ಸ್ವಲ್ಪ ಬ್ರೈಟಾಗಿರಬೇಕು. ಸೆಲೆಕ್ಟ್ ಮಾಡಿದ್ರಲ್ಲಿ ಅವ್ರಿಗೆ ತೋರಿಸ್ತೀನಿ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಆವಾಗಲೂ ಅವ್ರು ಸೆಲೆಕ್ಟ್ ಮಾಡಿದೇನೋ ಇಷ್ಟ ಆಗಿಲ್ಲ ಅಂದರೆ ಅದು ಬಿಟ್ಬಿಟ್ಟು ಬೇರೆನೇ ತಗೊಳತ್ತೀನಿ. ನನಗೆ ಯಾವ್ದು ಇಷ್ಟ ಆಗುತ್ತೆ ಹಾಗೆ. ಎಲ್ಲರೂ ಹೀಗೆ ತಾನೇ ಮಾಡೋದು, ಹಸ್ಬೆಂಡ್ನ ಬರೀ ನಾಮಕಾವಸ್ಥೆ ಕೇಳೋದು, ಯಾವ್ದು ಚೆನ್ನಾಗಿದೆ ಹೇಳಿ ತಗೊಳ್ತೀನಿ ಅಂತ. ಆಮೇಲೆ ನೋಡಿದ್ರೆ ನಮಗೇನು ಇಷ್ಟ ಬರುತ್ತೋ ಅದನ್ನೇ ತಗೊಳ್ಳೋದು. ಬಟ್ ಈ ಸಾರಿ ನಮ್ಮ ಯಜಮಾನ್ರು ಹೇಳಿದ ಕಲರೇ ತಗೊಂಡೆ. ಆ್ಯಕ್ಚುಲಿ ನಾನೇ ತಾನೇ ಸೆಲೆಕ್ಟ್ ಮಾಡಿದ್ದಿದ್ದು, ಸೊ ಹಾಗಾಗಿ 2 ಕಲರ್ ಇಷ್ಟ ಆಗಿತ್ತು, ಅದರಲ್ಲಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ವಿ, ಚೆನ್ನಾಗಿದೆ ತಗೋ ಅಂತ. ಸೊ ಹಾಗೆ ಅವ್ರು ಹೇಳಿದ್ದಕ್ಕೆ ಅಂತ ಇದೇ ಕಲರ್ ತೊಗೊಂಡೆ. ಸೊ ಚೆನ್ನಾಗಿತ್ತು, ನನಗೆ ಚೆನ್ನಾಗಿ ಅನ್ನಿಸ್ತು. ನೀವು ಹೇಳಿ ಹೇಗಿದೆ ಅಂತ. ಚೆನ್ನಾಗಿದೆಯಾ ಸ್ಯಾರಿ? 3900 ಆಯಿತು ಆಫ್ಟರ್ ಡಿಸ್ಕೌಂಟು. ಕಾಟನ್ನು ಮತ್ತು ಸಿಲ್ಕ್ 2 ಮಿಕ್ಸ್ಡು. ಹ್ಯಾಂಡ್ ವಾಶ್ ಮಾಡ್ಬೋದಂತೆ ಮನೇಲಿ, ಕಲರ್ ಎಲ್ಲ ಹೋಗಲ್ಲ ಇವ್ರದ್ದು. ಸೊ ಮನೇಲೇ ಹ್ಯಾಂಡ್ ವಾಶ್ ಮಾಡ್ಬೋದು, ಬಟ್ ಒಂದು ಸಾರಿ ಫಸ್ಟು ಏನಾದರೂ ವಾಷಿಂಗ್ ಕೊಡಬೇಕಂದ್ರೆ ಡ್ರೈ ಕ್ಲೀನ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದನ್ನು 1 ಸಾರಿ ಉಟ್ಕೊಂಡ್ರೆ ಇನ್ಯಾವಾಗ ಇದರ ಟರ್ನ್ ಬರುತ್ತೆ ಗೊತ್ತಿಲ್ಲ. ನನ್ನ ಹತ್ರ ಇರೋ ಸ್ಯಾರಿಗಳೆಲ್ಲ 1 ಸಾರಿ, ಜಾಸ್ತಿ ಅಂದರೆ 2 ಸಾರಿ ಉಟ್ಟಿರ್ತೀನಿ. ಅಷ್ಟೊಂದು ಸೀರೆಗಳಿದೆ, ಒಂದು ಸೀರೆ ಉಟ್ಕೊಳ್ಳೋಕ್ಕೆ ಅಷ್ಟೊಂದು ಟೈಮು ಬರಬೇಕು. ಮತ್ತು ದಿನ ಏನು ನಾವು ಉಟ್ಕೊಳ್ಳಲ್ಲ, ಏನಾದರೂ ಹಬ್ಬಗಳು ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಆವಾಗ ಉಟ್ಕೊಳ್ಳೋದು ಅಷ್ಟೇ. ಸೊ ಹಾಗಾಗಿ ಒಂದೊಂದೇ ಸಾರಿ ಉಟ್ಕೊಳ್ಳೋಕ್ಕಾಗುತ್ತೆ. ನಮ್ಮ ಯಜಮಾನ್ರಂತ ಹೇಳ್ತಾ ಇರ್ತಾರೆ, ಏನಕ್ಕೆ ಇಷ್ಟೊಂದು ಸೀರೆಗಳು ತೊಗೊಳ್ತೀನಿ, ಉಟ್ಕೊಳ್ಳೋದೇ ಇಲ್ಲ, ತೆಗೆದು ಇಟ್ಕೊಳ್ತೀಯ ಅಂತ. ಬಟ್ ಏನು ಮಾಡೋದು, ಹೆಣ್ಮಕ್ಳ ವೀಕ್ನೆಸ್ಸು ಬಟ್ಟೆಗಳು ಹಾಗೆ ಗೋಲ್ಡ್ ಜ್ಯುವೆಲರಿ ಮೇಲೆ ತುಂಬ ಒಂದು ಮೋಹ ಜಾಸ್ತಿ. ಯಾವ್ದು ನೋಡಿದ್ದು ಅದು ಬೇಕು ತಗೋಬೇಕು ಅಂತ ಅನಿಸುತ್ತಲ್ಲ. ಸೊ ಹಾಗೆ ನಾನು ಕೂಡ ಈ ಸ್ಯಾರಿ ತಗೊಂಡೆ. ಓಕೆ, ಇನ್ನೇನು ಹೊಸ ವರ್ಷ ಬರೋಕ್ಕೆ ಇನ್ನೊಂದು ವಾರ ಬಾಕಿ ಇದೆ. ಈ ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಇಷ್ಟಾರ್ಥಗಳನ್ನು ಭಗವಂತ ನೆರವೇರಿಸಲಿ. ಈ ಹೊಸ ವರ್ಷ ನಿಮ್ಮ ಬಾಳಿನಲ್ಲಿ ಕೂಡ ಹೊಸದನ್ನು ತರಲಿ, ಹೊಸತನವನ್ನು ತರಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಹಾಗೆ ಹೊಸ ವರ್ಷಕ್ಕೆ ಕೂಡ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಆಗಿ. ಸೊ ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಹಾಗೆ ಸ್ಯಾರಿ ನಾನು ತೊಗೊಂಡಿರೋ ಈ ಸ್ಯಾರಿ ಚೆನ್ನಾಗಿದೆಯಾ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಓಕೆನಾ? ಇವತ್ತಿನ ಈ ವ್ಲಾಗನ್ನ ಇಲ್ಲಿಗೆ ನಿಲ್ಲಿಸ್ತೀನಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.